ನಮಸ್ಕಾರ ಎಲ್ರಿಗೂ. ನೀವೀಗ ನೋಡ್ತಿರೋಂಥ ಯಂತ್ರ ಸ್ತ್ರೀ ವಶೀಕರಣ ಯಂತ್ರ ಅಂತ. ಸ್ತ್ರೀ ವಶೀಕರಣ ಯಂತ್ರ ಅಂತ ಹೇಳಿದ್ರೆ ನಮ್ಮ ಇಚ್ಛಿತ ಸ್ತ್ರೀಯನ್ನು ವಶ ಮಾಡ್ಕೊಳ್ಳೋದು. ಅಂದರೆ ಯಾರ್ಯಾರನ್ನೋ ನೀವು ಇಷ್ಟಪಟ್ಟವ್ರನ್ನೆಲ್ಲ ವಶ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಒಂದು ಪವಿತ್ರ ಬಂಧ ಅನ್ನೋದು ಬೇಕು, ಪವಿತ್ರ ಬಂಧನ ಆಗಿರಲೇಬೇಕು. ಪವಿತ್ರ ಬಂಧನ ಅಂತ ಹೇಳಿದ್ರೇನು, ಮದುವೆ ಆಗಿರಲೇಬೇಕು. ಮದುವೆ ಆದಮೇಲೆ ಮತ್ತೇನು ಸ್ತ್ರೀ ವಶೀಕರಣ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಎಲ್ಲ ಗಂಡ ಹೆಂಡ್ತಿರೇನು ಚೆನ್ನಾಗಿರಲ್ಲ. ಎಷ್ಟೋ ಜನ ಒಂದು ಒಳ್ಳೆ ದಾಂಪತ್ಯ ಜೀವನನ ನಡೆಸ್ತಾ ಇರ್ತಾರೆ, ಆದರ್ಶ ದಂಪತಿಗಳಾಗಿರ್ತಾರೆ. ಆದರೆ ಇನ್ನು ಎಷ್ಟೋ ಜನ ಹೆಂಡ್ತಿರು ಬಜಾರಿದಿರಾಗಿರ್ತಾರೆ, ಅಥವಾ ಗಂಡನಿಗೆ ತುಂಬ ಕಾಟ ಕೊಡೋರಾಗಿರ್ತಾರೆ, ಅಥವಾ ಇನ್ನೆಷ್ಟೋ ಸಂಬಂಧದಲ್ಲಿ ಅಂದರೆ ಗಂಡ ಹೆಂಡ್ತಿ ಸಂಬಂಧದಲ್ಲಿ ಗಂಡ ತುಂಬ ಕ್ರೂರಿಯಾಗಿರ್ತಾನೆ, ಹೆಂಡ್ತಿಗೆ ತುಂಬ ಕಾಟ ಕೊಡ್ತಿರ್ತಾನೆ. ಇನ್ನು ಕೆಲವು ಕುಟುಂಬದಲ್ಲಿ ಏನೋ ಮದುವೆ ಆಗಿದ್ದೀವಿ, ಜೊತೇಲಿದ್ದೀವಿ, ಆ ರೀತಿಯಾಗಿರ್ತಾರೆ. ಇದು ಬಂದು ನಿಮಗೆ ಸ್ತ್ರೀ ವಶೀಕರಣ ಒಂದು ಯಂತ್ರ ಆಗಿರುತ್ತೆ. ಆದ್ದರಿಂದ ಇದ್ರ ಬಗ್ಗೆ ಮಾತ್ರ ಮಾತಾಡೋಣ ಬನ್ನಿ. ಎಷ್ಟೋ ಜನ ಮದುವೆ ಆದಮೇಲೆ ನನಗೆ ಚೆನ್ನಾಗಿರೋ ಹೆಂಡ್ತಿ ಸಿಕ್ಕಬೇಕು ಅಂತ ಕೆಲವರು ಗಂಡು ಮಕ್ಕಳು ಅಂದ್ಕೊಂಡಿರ್ತಾರೆ. ನಮ್ಮ ಅಪ್ಪ ನಮ್ಮನ್ನೆಲ್ಲ ಹೊಂದ್ಕೊಂಡಿರಬೇಕು, ನಮ್ಮನ್ನ ಎಲ್ಲ ಹೊಂದ್ಕೋಬೇಕು, ನಮ್ಮ ಫ್ಯಾಮಿಲಿನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಅದೇ ರೀತಿ ನಮ್ಮ ಫ್ಯಾಮಿಲಿಗೆಲ್ಲ ನನ್ನ ಹೆಂಡ್ತಿ ಕಂಡ್ರೆ ತುಂಬ ಇಷ್ಟ ಇರಬೇಕು, ತುಂಬ ಗೌರವದಿಂದ ನೋಡಬೇಕು ನಮ್ಮ ಫ್ಯಾಮಿಲಿಯವರು ಅಂತಲೂ ಅಂದ್ಕೊಂಡಿರ್ತಾರೆ. ಆದರೆ ಮದುವೆ ಆಗೋತ್ತಿಗೆ ಹೆಣ್ಮಕ್ಳೆಲ್ಲ 1-2 ತಿಂಗಳು 3 ತಿಂಗಳು ತುಂಬಾ ಚೆನ್ನಾಗಿರ್ತಾರೆ, ತುಂಬ ವಿನಯದಿಂದ ನಡ್ಕೊಳ್ಳೋದು ತುಂಬ ಚೆನ್ನಾಗಿರ್ತಾರೆ. ಅದು ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ, ಅದು ನೀವು ನೋಡ್ತಿರಲ್ಲ ನಿಮಗೆ ಗೊತ್ತಿರುತ್ತೆ ಅದು ಯಾವ ರೀತಿ ಅವ್ರು ಇರ್ತಾರೆ ಅಂತ. ತುಂಬ ಸಾಧುಗಳಾಗಿ ವರ್ತಿಸ್ತಿರ್ತಾರೆ. ನೀವು ಹೇಳಿದ್ದು ಮಾತನ್ನ ನಾನು ಕೇಳ್ತೀನಿ, ನೀವು ಹಾಕಿದ ಗೆರೆ ದಾಟಲ್ಲ ಅನ್ನೋ ಥರನೇ ಇರ್ತಾರೆ. ಆಮೇಲೆ ಹೋಗ್ತಾ 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 ಅವರ ಉಗ್ರ ರೂಪನೇ ತೋರಿಸ್ತಾರೆ. ಗಂಡನಿಗೆ ಕೂತ್ಕೊಂಡ್ರೂ ತಪ್ಪು, ನಿಂತ್ಕೊಂಡ್ರೂ ತಪ್ಪು. ಗಂಡ ಅಂತ ಹೇಳಿದ್ರೆ ಏನೋ ಒಂದು ನಾಯಿ ಥರ, ಮನೇಲಿ ಸಾಕಿರ್ತಾರಲ್ಲ ನಾಯಿ, ಆ ನಾಯಿಗಿರೋ ಬೆಲೆನೂ ಗಂಡನಿಗೆ ಕೊಡಲ್ಲ. ಕೆಲವು ಹೆಣ್ಮಕ್ಳು ತುಂಬ ಹೀನವಾಗಿ ನೋಡ್ತಾರೆ. ಅವ್ರ ಬಟ್ಟೆ ಒಗೆಯೋದಿಲ್ಲದಿರ್ಬೋದು. ಈ ಕಾಲದಲ್ಲೆಲ್ಲ ಹೇಳ್ತಾರೆ ಗಂಡ ಹೆಂಡ್ತಿ ಇಬ್ಬರು ಸಮವಾಗಿ ದುಡಿಬೇಕು, ಅಂದರೆ ಇಬ್ಬರಿಗೆ ಸಮಾನತೆ ಇರುತ್ತೆ ಅಂತ. ಆದರೆ ಕೆಲವೊಂದು ಹೆಂಡ್ತಿ ಧರ್ಮನ ಮಾಡಲೇಬೇಕಾಗುತ್ತೆ. ಕೆಲವೊಂದು ಹೆಂಡ್ತಿ ಧರ್ಮನ ನಾವು ಮಾಡಲೇಬೇಕು, ಇಲ್ಲಾಂದರೆ ಯಾವ ಹೆಣ್ಣಿಗೂ ಅದು ಒಂದು ಹೆಂಡ್ತಿ ಅನ್ನೋದು ಸ್ಥಾನಕ್ಕೆ ಒಂದು ಅಪಮಾನ ಮಾಡ್ದಂಗೆ ಇರುತ್ತೆ. ಆದ್ದರಿಂದ ಗಂಡ ಹೆಂಡ್ತಿ ಸಂಬಂಧ ಅನ್ನೋದು ಪವಿತ್ರವಾಗಿರುತ್ತೆ. ಗಂಡ ಎಷ್ಟು ಹೆಂಡ್ತಿಗೆ ಮರ್ಯಾದೆ ಕೊಡ್ತಾನೋ ಅಷ್ಟೇ ಮರ್ಯಾದೆನ ಹೆಂಡ್ತಿ ಗಂಡನಿಗೆ ಕೊಡಲೇಬೇಕು. ಗಂಡ ಎಷ್ಟೇ ಹಿಂಸೆ ಕೊಟ್ಟರು ಸಹಿಸ್ಕೊಂಡಿರಿ ಅಂತ ಹೇಳಲ್ಲ, ಆದ್ರೂ ಗಂಡನಿಗೆ ಏನು ಮರ್ಯಾದೆ ಕೊಡ್ತೀವಿ ಅದು ಕೊಡಬೇಕು. ಗಂಡನ ಜವಾಬ್ದಾರಿನೂ ಅಷ್ಟೇ. ಹೆಂಡ್ತಿನ ಎಲ್ಲರ ಮುಂದೆ ತುಚ್ಛವಾಗಿ ಕಾಣೋದು, ಒಂಥರ ಅವಳು ನಾಲಾಯಕ್ ಅನ್ನೋ ಥರ ನೋಡ್ಕೊಳ್ಳೋದು, ಈ ಥರ ಎಲ್ಲ ಮಾಡಿದ್ರೆ ಯಾವ ಹೆಂಡ್ತಿಗೆ ಕೋಪ ಬರೋಲ್ಲ, ಬಂದೇ ಬರುತ್ತೆ. ಆ ಸಮಯದಲ್ಲಿ ನೀವು ಇವಾಗ ಅವ್ರನ್ನೇನಾದ್ರು ನೆಗ್ಲೆಕ್ಟ್ ಮಾಡೋದು, ಅವ್ರನ್ನ ಬೇರೆ ಥರ ನಡೆಸ್ಕೊಳ್ಳೋದೆಲ್ಲ ಮಾಡಿದ್ರೆ ಮುಂದೊಂದು ದಿನ ಅವರು ನಿಮಗೆ ಅದೇ ರೀತಿ ಪ್ರತೀಕಾರ ಅನ್ನೋದು ಮಾಡೇ ಮಾಡ್ತಾರೆ. ಆದ್ದರಿಂದ ನೀವು ಗಂಡನೂ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ, ಹೆಂಡ್ತಿನೂ ಅಷ್ಟೇ ಗಂಡನ ಚೆನ್ನಾಗಿ ನೋಡ್ಕೊಳ್ಳಿ. ಕೆಲವೊಮ್ಮೆ ಈ ಹೆಂಗಸರು ಅಂದರೆ ಹೆಂಡ್ತಿ ಅವ್ರೇನು ಮಾಡ್ತಾರೆ, ಗಂಡನ ಮನೆ ಕೆಲಸದವ್ರ ಥರ ಟ್ರೀಟ್ ಮಾಡೋದು, ಅಡುಗೆನೂ ಅವನೇ ಮಾಡಬೇಕು, ಪಾತ್ರೆನೂ ಅವನೇ ತೊಳಿಬೇಕು, ಪ್ರತಿಯೊಂದು ಕೆಲಸನೂ ಅವನೇ ಮಾಡಬೇಕು. ಎಲ್ಲ ಮಾಡಿದ್ರು ಮತ್ತೆ ಮನೇಲಿ ಜಗಳ ಅಂತೂ ತಪ್ಪಿದ್ದೇ ಇಲ್ಲ ಕೆಲಸಕ್ಕೆ ಹೋಗಿ ಬರ್ತಾನೆ, ಇವ್ರಿಗೆ ಏನು ಬೇಕೋ ಅದೆಲ್ಲ ನೋಡ್ಕೊತಾ ಇರ್ತಾರೆ. ಆದ್ರೂ ಜಗಳ, ನೀನು ಅದು ಕೊಡಿಸಿಲ್ಲ, ಇದು ಕೊಡಿಸಿಲ್ಲ, ಅದು ತಂದು ಕೊಟ್ಟಿಲ್ಲ, ಇದು ತಂದು ಕೊಟ್ಟಿಲ್ಲ, ನನಗೆ ಅದು ಬೇಕು ಇದು ಬೇಕು, ಲಿಸ್ಟ್ಗಳು ಒಂದಷ್ಟು ಹೋಗ್ತಾನೆ ಇರುತ್ತೆ. ದಿನಕ್ಕೊಂದಷ್ಟು ಲಿಸ್ಟ್ಗಳು ಅಂತ ಕೊಡ್ತಾ ಇರ್ತಾರೆ. ಗಂಡ ಪಾಪ ನನ್ನ ಹೆಂಡ್ತಿ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು ಅಂತ ತಂದು ಮಾಡ್ತಾ ಇರ್ತಾನೆ. ಆದರೂ ಅದ್ರ ಬಗ್ಗೆ ಈ ಹೆಂಡ್ತಿದಿರಿಗೆ ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇರೋಲ್ಲ. ನಾನೀಗ ರೀಸೆಂಟಾಗಿ ಒಂದು ಕೇಸನ್ನ ನೋಡಿದ್ದೀನಿ. ಹುಡುಗಿ ಹೆಂಗೆ ಅಂತ ಹೇಳಿದ್ರೆ, ಪಾಪ ಹುಡುಗ ತುಂಬ ಸಾಧು, ಹೆಂಡ್ತಿ ಕಾಲಲ್ಲಿ ತೋರಿಸಿದ್ನ ಕೈಲಿ ಮಾಡೋಂಥ ಹುಡುಗ. ಅವಳು ಎಷ್ಟು ಹೆಮ್ಮಾರಿ ಅಂತ ಹೇಳಿದ್ರೆ, ಇಲ್ಲಿ ಹೆಣ್ಣಿಗೆ ಹೆಣ್ಣು ಶತ್ರು ಅಂತ ಮಾತಾಡ್ತಾ ಇಲ್ಲ ನಾನು, ಅರೆ ನಾನು ಕಣ್ಣಲ್ಲಿ ನೋಡಿದ್ನ ಹೇಳ್ತಾ ಇದ್ದೀನಿ ನಿಮಗೆ. ಅವಳು ಎಷ್ಟು ಅಂತ ಹೇಳಿದ್ರೆ, ಅವ್ರ ಮನೆಯವರಿಂದ ಆ ಹುಡುಗನ ಸಂಬಂಧ ಕಟ್ ಮಾಡಿದ್ಲು, ಆಮೇಲೆ ಹೊರಗಡೆ ಎಲ್ಲ ಹೋಗೋದನ್ನ ಕಟ್ ಮಾಡಿದ್ಲು. ಯಾರು ಫೋನ್ ಮಾಡಿದ್ರು ಸಂಶಯ. ಅದು ಭಾಳ ಘಾಟಿ ಹಿಂಗ್ಸದು.
ತುಂಬ ಅಂದರೆ ತುಂಬ. ಅದು ಮಗು ಎಲ್ಲ ಆಗಿದೆ, ಅವರಿಗೆ ಮಕ್ಕಳಿದ್ದಾರೆ. ಹುಡುಗನ ಹೆಂಗೆ ಕಾಣ್ತಾರೆ ಅಂತ ಹೇಳಿದ್ರೆ ಒಂದು ನಾಯಿ, ನಾಲಾಯಕ್ ಆ ಥರ ಕಾಣ್ತಾಳೆ. ಅದು ಎಷ್ಟು ಕ್ರೂರವಾಗಿ ನಡ್ಕೋತಾಳೆ ಅಂದರೆ ಅವಳು, ನನಗೆ ಅದು ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಆ ಥರ ನಡ್ಕೋತಾಳೆ ಅವಳು. ಅಷ್ಟು ಹೆಮ್ಮಾರಿ. ಈ ಥರ ಹೆಣ್ಮಕ್ಳು ಇದ್ದಾರ ಅಂತಲೂ ಅನಿಸ್ಬಿಡುತ್ತೆ. ಆಮೇಲೆ ಅವಳೆಲ್ಲ ಮಾಡಿಬಿಡೋದು ಅವರು ಅಮ್ಮವ್ರ ಮನೆ ಮುಂದೆ. ನಾನು ತುಂಬ ಒಳ್ಳೆಯವಳು, ನಾನೇನು ಮಾಡೇ ಇಲ್ಲ, ನಾನೇನು ಮಾತಾಡೇ ಇಲ್ಲ, ಎಲ್ಲ ನನ್ನ ಗಂಡನೇ ಮಾಡೋದು, ನನ್ನಂದರೆ ಇಷ್ಟ ಇಲ್ಲ, ಅದು ಇದು ಎಷ್ಟು ಬೇಕು, ಎಷ್ಟು ಸಾಧ್ಯನೋ ಅಷ್ಟು ಚಾಡಿ ಹೇಳ್ತಾಳೆ. ಅಷ್ಟು ಚಾಡಿ ಹೇಳಿ ಗಂಡನಿಗೆ ಈ ತವ್ರ ಮನೆಯವ್ರ ಕಡೆಯಿಂದ ಬೈಸೋದು. ಪಾಪ ಅವನೇನು ಮಾಡ್ತಾನೆ, ಅಲ್ಲಿ ಗಂಡನ ಅವರು ಫ್ಯಾಮಿಲಿಲೂ ಅವಳು ನಿಷ್ಠೂರ ಮಾಡಿಬಿಟ್ಟಿದ್ದಾಳೆ ಆಲ್ರೆಡಿ. ಅವರು ಕೇಳೋಕ್ಕೆ ಬರಲ್ಲ. ಈ ಕಡೆ ಇವಳಂತೂ ಮಾತು ಕೇಳಲ್ಲ. ಇನ್ನು ಫ್ರೆಂಡ್ಸ್ ಅಂತೂ ಕಟ್ಟಾಗಿದೆ. ಇನ್ನೇನು ಇವ್ರ ಹತ್ರ ಬೈಸ್ಕೋಬೇಕಂದ್ರೆ ಹೆಂಡ್ತಿದು ತವ್ರ ಮನೆಯವ್ರ ಹತ್ರ ಬೈಸ್ಕೋಬೇಕು, ಇಲ್ಲದಿದ್ದರೆ ಅವಳ ಹತ್ರ ಬೈಸ್ಕೋಬೇಕು. ಅವನಿಗೆ ವಿಧಿ ಇಲ್ಲ ಪಾಪ. ಅದು ಹೇಳೋಕ್ಕೆ ಒಂಥರ ಬೇಜಾರಾಗುತ್ತೆ ನನಗೆ. ಅವನೇನಂದರೆ ಅವಳಿಗೆ ದುಡ್ಡಿನ ವಿಷಯದಲ್ಲಿ ATM ಮಿಷನ್ ಆಗಿದ್ದಾನೆ, ಮನೆ ಕೆಲಸದಲ್ಲಿ ರೋಬೋಟ್ ಥರ ಕೆಲಸ ಮಾಡ್ತಾನೆ. ಇಷ್ಟಕ್ಕೆ ಅವಳು ಬಳಸ್ಕೊತಾ ಇರೋದು. ಈ ಥರ ಎಲ್ಲ ಮಾಡಬಾರ್ದು. ಇದ್ರದ್ದು ಪಾಪ ಎಲ್ಲ ಅವರೇ ತಿಂತಾರೆ. ಯಾಕೆಂತೇಳಿದ್ರೆ ಹೆಣ್ಮಕ್ಳಿಗೆ ಎಷ್ಟು ಅಕ್ಕಿ ಇದೆ, ಗಂಡು ಮಕ್ಳಿಗೂ ಅಷ್ಟೇ ಅಕ್ಕಿ ಇದೆ, ಗಂಡು ಮಕ್ಳಿಗಿರೋಂಥ ಹಕ್ಕು ಹೆಣ್ಮಕ್ಳಿಗಿದೆ ಅಂತ ತುಂಬ ಮಾತಾಡ್ತಾರೆ. ಆದರೆ ಇಂಥ ಶೋಷಣೆಗಳನ್ನೆಲ್ಲ ನೋಡಬೇಕು ಕಣ್ಣಲ್ಲಿ, ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗುತ್ತೆ. ಇದ್ದಾರೆ ತುಂಬ ಜನ ಹೆಂಡ್ತಿರು ಈ ಥರನೇ ಇದ್ದಾರೆ. ನಾವು ನ್ಯೂಸ್ ಚಾನಲಲ್ಲೆಲ್ಲ ನೋಡ್ತಾ ಇರ್ತೀವಿ, ಹೆಣ್ಮಕ್ಳು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಆ ಥರ ಬೇರೆಯವ್ರ ಜೊತೆ ಅವ್ರನ್ನ ಕಟ್ಕೊಂಡೋದ್ರು, ಇವ್ರನ್ನ ಕಟ್ಕೊಂಡೋದ್ರು, ಮಕ್ಳನ್ನ ಬಿಟ್ಟೋದ್ರು, ಅದು ಮಾಡಿದ್ರು, ಇದು ಮಾಡಿ ಎಷ್ಟೆಷ್ಟೋ ನಡೀತಾ ಇದೆ. ಅದೆಲ್ಲ ತುಂಬಾ ನಡೀತಾ ಇದೆ. ಇರಲಿ, ಅವ್ರದ್ದೆಲ್ಲ ಮಾತಾಡ್ತಾ ಇದ್ದರೆ ನಮಗೆ ಒಂಥರ ಮನಸ್ಸು ತುಂಬ ನೋವಾಗುತ್ತೆ. ಆದ್ದರಿಂದ ಇಂಥ ಹೆಣ್ಮಕ್ಳು ಇದ್ದರೆ, ಇಂಥ ಬಜಾರಿದಿರೇನಾದ್ರು ಇದ್ದರೆ, ಅವರಿಂದ ಗಂಡ್ಮಕ್ಳು ನೋವು ತಿಂತಾ ಇದ್ದರೆ, ನೀವು ಈ ಯಂತ್ರನ ಬರೆದು ನಿಮ್ಮ ಬಲಗೈ ರೆಟ್ಟೆಗೆ ಕಟ್ಕೋಬೇಕು. ಅಂದರೆ ನಿಮ್ಮ ಹೆಂಡ್ತಿ ನಿಮ್ಮಂತೆ ಆಗ್ತಾರೆ ಅಂತ ಹೇಳಿದ್ರೆ ಎಲ್ಲ ಏನು, ಈಗ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಅದು ಹಿಂದೆನೇ ಬರುತ್ತಲ್ಲ, ಆ ಥರ ಅಲ್ಲ, ಸ್ವಲ್ಪ ಶಾಂತವಾಗ್ತಾಳೆ ಅಂತ ಅರ್ಥ. ಅಂದರೆ ನೀವು ಹೇಳ್ದಂಗೆ ಕೇಳೋದಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ಒಂದೊಳ್ಳೆ ಬಾಂಧವ್ಯ ಬೆಳೆಯುತ್ತೆ, ಆ ಥರ ಮಾತ್ರ ಇದು ಅರ್ಥ ಮಾಡ್ಕೊಳ್ಳಿ. ಬೇರೆ ಥರ ಎಲ್ಲ ನಿಮ್ಮ ವಶ ಆಗಿಬಿಡ್ತಾರೆ ಅಂತಲೇ ಅಂದ್ಕೋಬೇಡಿ. ಇಬ್ಬರಲ್ಲಿ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ಇದು ಗಂಡು ಮಕ್ಳಿಗೂ ಒಂದು ನಾನು ಯಂತ್ರ ಕೊಡ್ತೀನಿ, ಪುರುಷ ವಶೀಕರಣ ಅಂತ. ಇದು ಗಂಡ ಹೆಂಡತಿಗೆ ಸಂಬಂಧಪಟ್ಟ ಯಂತ್ರಗಳಾಗಿರುತ್ತೆ. ಇದರಿಂದ ಯಾರು ಮಿಸ್ಯೂಸ್ ಮಾಡ್ಕೋಬೇಡಿ. ಮಿಸ್ಯೂಸ್ ಮಾಡ್ಕೋತೀನಿ ಅಂತ ನೀವು ಮುನ್ನಿಟ್ಟರೆ ಇದಾಗಲ್ಲ. ಏಕೆಂದರೆ ನಾನು ಈಗಾಗಲೇ ಇದೊಂದು ಪವಿತ್ರ ಬಂಧಕ್ಕೆ ಮಾತ್ರ ಇದು ಹೆಲ್ಪ್ ಆಗುತ್ತೆ ಅಂತ ಮಾತ್ರ ಹೇಳಿದ್ದೀನಿ. ಹಾಗಿದ್ರೆ ಬನ್ನಿ ಈ ಯಂತ್ರನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇದನ್ನ ನೀವು ಒಂದು ಒಳ್ಳೆ ನಕ್ಷತ್ರ ದಿನದಲ್ಲಿ ಅಥವಾ ಒಂದು ಒಳ್ಳೆ ವಾರದಲ್ಲಿ ಬರ್ಕೋಬೇಕು. ಒಳ್ಳೆ ತಿಥಿ ಇರುವಾಗ, ಒಳ್ಳೆ ಯೋಗಗಳು ಅಂತ ಬರುತ್ತೆ, ಅಂಥ ಯೋಗಗಳಿದ್ದಾಗ ಬರ್ಕೊಳ್ಳಿ. ಇದನ್ನ ನೀವು ಭುಜಪತ್ರೆಯಲ್ಲಿ ಬರ್ಕೋಬೇಕು. ನಂತರ ಬೆಳ್ಳಿ ತಾಯ್ತದಲ್ಲಿ ಸೇರಿಸ್ಬೇಕು. ಬೆಳ್ಳಿ ತಾಯ್ತಕ್ಕೆ ಹಾಕಿ ಇದನ್ನ ಕಟ್ಕೋಬೇಕು. ಇದರೊಳಗೆ ನೀವು ಗಂಧ, ಕಸ್ತೂರಿ, ಗೋರೋಚನ, ನವಸಾಗರ, ಪಾರಜ, ಒಳಮುಚ್ಚುಗ, ಕೇಸರಿ, ಕೆಂಪು ಚಂದನ ಅಂದರೆ ರಕ್ತ ಚಂದನ ಅಂತ, ಇದ್ರ ಜೊತೆಗೆ ನಿಮಗೆ ರಾಜಮೋಹಿನಿ ಅಂತ ಒಂದು ಸಿಗುತ್ತೆ. ಅದನ್ನ ಅದು ಗಂಡ ಹೆಂಡತಿಗೆ ಅಂತಲೇ, ಅದು ಒಂದಾಗಿರೋಕ್ಕೆ ಅಂತಲೇ ಬರೋಂಥದ್ದು ಒಂದು ಮೂಲಿಕೆ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಮಯೂರಶಿಕೆನೂ ಹಾಕ್ಕೋಬೇಕು. ಇದಿಷ್ಟು ಹಾಕ್ಕೊಂಡು ನೀವು ಯಂತ್ರ ಎಲ್ಲ ಬರೆದ ಮೇಲೆ ಅದಕ್ಕೆ ಅಷ್ಟವಿಧಾರ್ಚನೆ ಎಲ್ಲ ಮಾಡಿ, ಪ್ರಾಣ ಪ್ರತಿಷ್ಠೆ ಮಾಡಿ, ನೈವೇದ್ಯ ಎಲ್ಲ ಮಾಡಿ, ನಂತರ ಇದನ್ನ ನೀವು ಬಲರಟ್ಟೆಗೆ, ಅಂದರೆ ಗಂಡು ಮಕ್ಕಳು ಬಲರಟ್ಟೆಗೆ ಇದನ್ನ ಕಟ್ಕೋಬೇಕು. ಕಟ್ಕೊಂಡಾದಮೇಲೆ 21 ದಿನಗಳ ಕಾಲ ಇದಕ್ಕೆ ಸಾಂಬ್ರಾಣಿ ಹೋಗಿ ಕೊಡ್ತಾನೆ ಇರಬೇಕು. ಕೊಡ್ತಾ ಇದ್ದಂಗೆ ನಿಮ್ಮ ಎಷ್ಟೇ ಬಜಾರಿ ಹೆಂಡ್ತಿ ಆಗಿರಲಿ, ಅವಳು ನಿಮ್ಮ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಜೀವನ ಮಾಡ್ತಾಳೆ. ಇನ್ನು ಇದಕ್ಕೆ ಕೆಲವೊಂದು ನಿಯಮಗಳಿದೆ. ಏನು ಅಂತ ಹೇಳಿದ್ರೆ, ಈ ಯಂತ್ರ ಬರಿಬೇಕಾದ್ರೆ ಪಂಚಪಳಾರ, 5 ಬಾಳೆಹಣ್ಣು ಮತ್ತು ಎಲೆ, ಅಡಿಕೆ, 31 ರೂಪಾಯಿ ಏನು ದಕ್ಷಿಣೆ ಇಟ್ಟು ಈ ಯಂತ್ರನ ಬರಿಬೇಕು. ಮತ್ತು ನೀವು
ಇದನ್ನ ತಗೋಗಿ ದೇವಸ್ಥಾನ ಅಥವಾ ನೀವು ಮನೆ ದೇವರಲ್ಲಿ ಏನು ಪೂಜೆ ಮಾಡ್ತೀರಾ ಅಲ್ಲಿ ಕಾಯಿ ಹೊಡೆದು ಪೂಜೆ ಮಾಡಬೇಕು. ಮತ್ತು 11 ಗುರುವಾರಗಳ ಕಾಲ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರಿಗೆ ಸಿಹಿ ತಿನ್ನಿಸ್ಬೇಕು 11 ಗುರುವಾರಗಳ ಕಾಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಜೊತೆಗೆ 21 ಗುರುವಾರ ಅಥವಾ 21 ಶನಿವಾರ ನಿಮ್ಮ ಮನೆ ದೇವರು, ಕುಲದೇವರು, ನಿಮ್ಮ ಇಷ್ಟ ದೇವರು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ, ಶಕ್ತಿ ದೇವಸ್ಥಾನ ಆದರೂ ಪರವಾಗಿಲ್ಲ, ಗುರುಗಳ ದೇವಸ್ಥಾನ ಆದರೂ ಪರವಾಗಿಲ್ಲ, ಹೋಗಿ ನೀವು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಇದನ್ನ ಮರಿಬಾರ್ದು. 21 ವಾರ ಆಯಿತಾ. ಇದಿಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಇದನ್ನ ಕಟ್ಕೊಂಡಂಥ ಗಂಡಸರು, ಈಗಲೇ ಹೇಳ್ತಾ ಇದ್ದೀನಿ, ಬಾಣಂತಿಯರ ಮನೆಗೆ ಹೋಗಬಾರ್ದು. ಏಕೆಂದರೆ ಅದು ಸೂತಕ ಆಗಿರುತ್ತೆ. ಇನ್ನು ಋತುಮತಿ ಆದವ್ರ ಮನೆಗೂ ಕೂಡ ಹೋಗಬಾರ್ದು. ಸೂರ್ಯಗ್ರಹಣ, ಚಂದ್ರಗ್ರಹಣ ಇದ್ದ ಸಮಯದಲ್ಲಿ ತಾಯ್ತನ ಬಿಚ್ಚಿಡಬೇಕು ಅಥವಾ ಅಕ್ಕಿ ಡಬ್ಬದಲ್ಲಿ ಹಾಕಿಡಬೇಕು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಸಾವು ಅಂದರೆ ಸೂತಕ ಇರುತ್ತಲ್ಲ, ಅಂಥ ಸಂದರ್ಭದಲ್ಲೂ ಇದನ್ನ ಬಿಚ್ಚಿ ಅಕ್ಕಿಯೊಳಗೆ ಹಾಕಿಡಿ, ಅಕ್ಕಿ ಡಬ್ಬದಲ್ಲಿ ಅಥವಾ ಅರಿಶಿಣ ನೀರಲ್ಲಿ ಹಾಕಿಡ್ಬೋದು. ಗಂಜಳದಿಂದ ಕೂಡ ತೊಳೆದು ನೆಕ್ಸ್ಟು ಅದಕ್ಕೆ ಧೂಪ ಎಲ್ಲ ಮಾಡಿ ನೀವು ಕೈಗೆ ಕಟ್ಕೋಬೋದು. ಇದರಿಂದ ನಿಮ್ಮ ಹೆಂಡ್ತಿ ನಿಮ್ಮ ಮಾತು ಕೇಳೋಂಗಾಗ್ತಾರೆ. ನಿಮಗೂ ಮನೆಯಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.